ಹಾಯ್ ಫ್ರೆಂಡ್ಸ್, ಈಗ ಪಾರ್ಟ್ 2 ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು. ವಿಷಯ ಏನಪ್ಪ ಅಂದರೆ, ನಿನ್ನೆ ನಾವು ಪೂರ್ತಿ ಹೋಗೋಕ್ಕಾಗಲಿಲ್ಲ. ಗಾಡಿ ಎಲ್ಲಿ ಆ್ಯಡ್ ಬ್ಲೋ ಅಂತ ಹಾಕ್ಸ್ಕೋಬೇಕಲ್ಲ, ಆ್ಯಡ್ ಬ್ಲೋ ಹಾಕ್ಸ್ಕೊಳ್ಳೋ ಹೊತ್ತಿಗೆ ಅಲ್ಲಿ ಆ್ಯಡ್ ಬ್ಲೋ ಖಾಲಿ ಆಗಿರೋದ್ರಿಂದ ನಾವು ಗಾಡಿ ಇಲ್ಲೇ ನಿಲ್ಸ್ಕೊಂಡ್ವಿ. ನಮ್ಮ ಗಾಡೀಲಿ ಆ್ಯಡ್ ಬ್ಲೋ ಇದ್ರೂ ಸ್ವಲ್ಪ ಅಂದರೆ ಗಾಡಿ ಸೆಕ್ಷನ್ ಹತ್ತದ್ರ ಮೇಲೆ ಮುಂದೆ 100 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ನಮಗೆ ಮೈಲೇಜ್ ಬರುವಂಥ ಆ್ಯಡ್ ಬ್ಲೋ ಇರಲಿಲ್ಲ. ಹಂಗಾಗಿ ಇವತ್ತು ಹೋದ್ರೆ ನಮಗೆ ಪ್ರಯೋಜನ ಇರಲಿಲ್ಲ. ಹಂಗಾಗಿ ನಾಳೆ ಹೋಗೋಣ, ತೊಂದರೆ ಇಲ್ಲ, ಬೆಳಗ್ಗೆ ಎದ್ರ ಮೇಲೆ ಅನ್ಲೋಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಉಳ್ಕೊಂಡ್ವಿ. ಹಂಗಾಗಿ ನಮ್ಮ ಬ್ರದರ್ ಅವರು ಈಗ ಚಿಕನ್ ಮಾಡೋಣ ಅಂತೇಳಿ ಹೇಳಿದ್ರು. ನಮ್ಮ ಫಸ್ಟ್ನೇ ವಿಡಿಯೋದಲ್ಲಿ ನಾವು ಊಟ ತಿಂಡಿದೇನು ಹೇಳಿಲ್ಲ, ಎರಡನೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಏನಂದರೆ, ನಾವು ಗಾಡಿಯಲ್ಲೇ ಅಡುಗೆ ಮಾಡ್ಕೊತೀವಿ, ಎಲ್ಲ ಗಾಡಿಯಲ್ಲೇ ಅಡುಗೆ. ಯಾಕಂದರೆ ಹೊರಗಡೆ ನಾವು ಅಷ್ಟು ಕಾಸು ಕೊಟ್ಟು ಊಟ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಯಾಕೆ ಅಂದರೆ 300 ರೂಪಾಯಿ ಆಗುತ್ತೆ, 400 ರೂಪಾಯಿ ಆಗುತ್ತೆ. ಡ್ರೈವರ್ಗಳ ಕಷ್ಟ ಡ್ರೈವರಿಗೆ ಗೊತ್ತಿರುತ್ತೆ, ನಾನು ಅದನ್ನು ಹೆಚ್ಚಿಗೆ ಹೇಳೋದು ಬೇಕಾಗಿರಲ್ಲ. ಹಂಗಾಗಿ ನಾವು ಗಾಡಿಯಲ್ಲಿ ಅಡುಗೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಟೇಸ್ಟಿಂಗ್ ಪೌಡರ್ ಹಾಕೊಳ್ಳಲ್ಲ, ಏನೂ ಇಲ್ಲ, ನಮ್ಗೇನು ಬೇಕು ಅದನ್ನು ಮಾಡ್ಕೊತೀವಿ. ಹಂಗಾಗಿ ಇವತ್ತು ನಮ್ಮ ರೆಸಿಪಿ ಬಂದ್ಬಿಟ್ಟು ಚಿಕನ್. ಅದು ನಾವು ಅನ್ಲೋಡ್ ಮಾಡೋದು ಬಂದ್ಬಿಟ್ಟು KGF ಅಂದರೆ ಬಂಗಾರಪೇಟೆ ನಿಯರ್ ಇರೋದ್ರಿಂದ ಬಂಗಾರಪೇಟೆ ಚಿಕನ್ ಅಂತ ಹೇಳ್ಬಿಟ್ಟು ರೆಸಿಪಿ ಮಾಡ್ತಾ ಇರೋದು. ಈ ಚಿಕನ್ ಹೆಸರು ಬಂದ್ಬಿಟ್ಟು ಬಂಗಾರಪೇಟೆ ಚಿಕನ್. ಫ್ರೆಂಡ್ಸ್, ಈಗ ಮೊದಲನೇದಾಗಿ ಇದು ಜೀರಿಗೆ ಮತ್ತು ಸೋಂಪು ಇವೆರಡು ಹಾಕ್ಕೊಬೇಕು. ನಮ್ಮ ಪ್ರಕಾರ, ನಾವು ಮಾಡೋ ಪ್ರಕಾರ. ಮತ್ತು ಇದು ಏನಂತಾರೆ, ಕಲ್ಲು, ಇದೇನೋ ಹೆಸರು ಹೇಳ್ತಾರೆ, ಅದು ಹೆಸರು ಮರ್ತೋಗಿದೆ. ಕಲ್ಲು. ಕಲ್ಲು. ನಮ್ಮ ಅಣ್ಣಂಗೆ ಗೊತ್ತಿರೋ ವಿಷಯ ನಮ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಅವರೆಲ್ಲ ಆಲ್ ಇಂಡಿಯಾ ಪರ್ಮಿಟ್ ಇದ್ದಂಗೆ. ಅಡುಗೆ ಮಾಡೋದ್ರಲ್ಲೂ ಫೇಮಸ್ಸು, ಡ್ರೈವಿಂಗಲ್ಲೂ ಫೇಮಸ್ಸು, ಎಲ್ಲದರಲ್ಲೂ ಫೇಮಸ್ ಆಗಿರ್ತಾರೆ. ಅದಾದ್ರ ಮೇಲೆ ಬಂದ್ಬಿಟ್ಟು ಒಂದು ಪಲಾವ್ ಎಲೆ ಇದೆ, ಇದರಲ್ಲಿ ಅರ್ಧ ಹಾಕ್ಕೊಳ್ಳೋಣ, ವೇಸ್ಟ್ ಮಾಡೋದು ಬೇಡಲ್ಲ, ಇದನ್ನ ತಂದಿರೋದು. ಹಂಗಾಗಿ ಸ್ವಲ್ಪ ಹಾಕೋಣ. ಇದು ಸೈಡಿಗೆ ಇಡೋಣ. ಸೈಡಿಗೆ ಇಟ್ಬಿಟ್ಟು ಈರುಳ್ಳಿ ಹಾಕೋಣ. ಫ್ರೆಂಡ್ಸ್, ಈಗ ಈರುಳ್ಳಿ ಹಾಕಿದ್ದೀವಿ. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ಜಾಸ್ತಿ ಈರುಳ್ಳಿ ಇದೆಯಲ್ಲ, ಸ್ವಲ್ಪ ರೆಡ್ ಆಗೋವರೆಗೂ ಸ್ವಲ್ಪ ಬೇಯಿಸ್ಕೊಬೇಕು. ನನ್ನ ಪ್ರಕಾರ ನಾವು ಹೆವಿ ಕುಕ್ಕೇನಲ್ಲ, ನಾವು ಅಣ್ಣನಷ್ಟು ಬೇಯಿಸ್ಕೊಬೇಕು. ಈಗ ಒಣ ಮೆಣಸಿನ್ಕಾಯಿ ಬೇಕು. 1 ನಿಮಿಷ. ನಾವು ಮಾಡ್ತಾ ಇರೋದು ನಾಟಿ ಕೋಳಿ ಆಗಿರೋದ್ರಿಂದ ಹಸಿಮೆಣಸಿನ್ಕಾಯಿ ಹಾಕೋದಕ್ಕಿಂತಲೂ ಒಣ ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ 4 ಒಣ ಮೆಣಸಿನ್ಕಾಯಿ. ಇದು ನಮ್ಮ ಮನೆಯಲ್ಲೇ ಬೆಳೆದಿರೋದ್ರಿಂದ ನಮ್ಗೆ ಗೊತ್ತಿದೆ ಇದ್ರ ಪವರ್ ಏನು ಅಂತೇಳಿ. ಹಂಗಾಗಿ ಸ್ವಲ್ಪ 4 ಮಾತ್ರ ಹಾಕ್ತಾ ಇದ್ದೀವಿ, ಯಾಕಂದರೆ ತುಂಬ ಖಾರ ಇದೆ. ಹಂಗಾಗಿ ನೋಡಿ ಫ್ರೆಂಡ್ಸ್, ಈ ಥರ ಕೆಂಪಾಗಬೇಕು. ಈಗ ಕೆಂಪಾಗಿದೆ. ಕೆಂಪಾದ್ಮೇಲೆ ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಈಗ ಫಸ್ಟ್ ಹಾಕ್ತಾ ಇದ್ದೀನಿ, ಯಾಕಂದರೆ ನಮ್ಮ ಹತ್ರ ಮಿಕ್ಸಿ ಇಲ್ಲಲ್ಲ. ಹಂಗಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾವು ಈಗ ಈ ಗಾಡಿಗೆ ಮಿಕ್ಸಿ ಫಿಟ್ ಮಾಡಿಸ್ಬೇಕು ಅಂತ ಇದ್ದೀವಿ. ಆದರೆ ಎಲ್ಲ ಒಂದೇ ಸಲ ಮಾಡ್ಕೊಳ್ಳೋದು ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ತೊಗೊಂಡು ಮಾಡ್ಕೊತೀವಿ. ಅದಾದಮೇಲೆ ವೆಹಿಕಲ್ ಅಲ್ವಾ ನಮ್ಮದು, ಹಂಗಾಗ್ಬಿಟ್ಟು ಪುದೀನ ಪೌಡರ್, ನಮ್ಮ ಹತ್ರ ಹಸಿ ಸೊಪ್ಪಿಟ್ಕೊಳ್ಳೋಕ್ಕಾಗಲ್ಲ. ಹಂಗಾಗ್ಬಿಟ್ಟು ಸ್ವಲ್ಪ ಪುದೀನ ಪೌಡರ್ ಹಾಕ್ಕೊತಿದ್ದೀನಿ.
ವಿಡಿಯೋದಲ್ಲಿ ಸ್ಮೆಲ್ ಬರೋದಾಗಿದ್ದಿದ್ರೆ ಫ್ರೆಂಡ್ಸ್, ಇಲ್ಲಿಗೆ ಹೆಂಗಿದೆ ಪರಿಮಳ ಅಂತಿದ್ರಿ. ಏನು ಮಾಡೋದು, ವಿಡಿಯೋದಲ್ಲೆಲ್ಲ ಸ್ಮೆಲ್ ಬರಲ್ಲ, ಪರಿಮಳ ಬರಲ್ಲ, ಹಂಗಾಗಿ ಹೇಳಕ್ಕೆ ಆಗ್ತಾ ಇಲ್ಲ. ನಮ್ಮ ಇಷ್ಟು ದಿನದ ಜರ್ನಿಯಲ್ಲಿ ಗಾಡಿಯಲ್ಲಿ ಮಾಡಿರೋಂಥ ಅಡುಗೆಯಲ್ಲಿ ಯಾವ ಅಡುಗೆನೂ ಕೆಟ್ಟೋಗಿಲ್ಲ. ಅಷ್ಟು ನೀಟಾಗಿ ಮಾಡ್ಕೊತೀವಿ. ಯಾಕಂದರೆ ನಾವು ಕಷ್ಟಪಡೋದೇ ಹೊಟ್ಟೆಗೋಸ್ಕರ ಅಲ್ವಾ, ಹೊಟ್ಟೆ ಕೆಡಿಸ್ಕೊಬಾರ್ದು. ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಬೆಳ್ಳುಳ್ಳಿ ಪೇಸ್ಟು ಫುಲ್ಲು ಸ್ಮೆಲ್ಲು ಹೋಗೋವರೆಗೂ ತಿರುಗಿಸ್ತಾನೆ ಇರಬೇಕು, ಅಂದರೆ ರೋಸ್ಟ್ ಆಗೋಕ್ಕೆ ಬಿಡಬೇಕು. ಆಮೇಲೆ ಲಾಸ್ಟಿಗೆ ಅದು ನೀರು ಥರ ಆಗೋದು, ನೀರು ಹೊಡೆಯೋದು ಅಂತಾರೆ, ನೀರು ಹೊಡೆಯೋ ಥರ ಆಗುತ್ತೆ. ಹಂಗಾಗಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಫುಲ್ಲು ಅದು ಡ್ರೈ ಆಗೋವರೆಗೂ, ಅಂದರೆ ಸ್ಮೆಲ್ ಹೋಗೋವರೆಗೂ ಬಿಡಬೇಕು. ಈಗ ನಾನೀಗ ಚಿಕನ್ ಬೇಯಿಸ್ಕೊಂಡಿದ್ದೀನಿ. ಇದು ನಾಟಿ ಕೋಳಿ. ಇದನ್ನು ಫಸ್ಟಿಗೆ ಬೇಯಿಸ್ಕೊಂಡಿದ್ದೀನಿ. ಇದು ನಾನು ಹೇಳಿದ್ನಲ್ಲ ಫಸ್ಟಿಗೆ, ಏನಂದರೆ ಬಂದ್ಬಿಟ್ಟು ಇದು ಬಂಗಾರಪೇಟೆ ಚಿಕನ್ ಅಂತೇಳಿ ಮಾಡ್ತಾಯಿದ್ದೀನಿ ಅಂತ. ಹಂಗಾಗ್ಬಿಟ್ಟು ಇದನ್ನು ಫಸ್ಟಿಗೆ ಬೇಯಿಸ್ಕೊತಿದ್ದೀನಿ. ನಾನು ಹೊಸ ಟ್ರಯಲ್ ಮಾಡ್ತಾಯಿದ್ದೀನಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಈಗ ಚಿಕನ್ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಚಿಕನ್ ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಲೈಟಾಗಿ ಫಸ್ಟಿಗೆ ಅರ್ಧ ಬೇಯಿಸ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಬೇಯಬೇಕು, ಇದು ನಾಟಿ ಕೋಳಿ ಅಲ್ವಾ, ಹಂಗಾಗಿ ಸ್ವಲ್ಪ ನನ್ನ ಪ್ರಕಾರ ಬೇಯಿಸ್ಕೊತಾ ಇದ್ದೀನಿ. ಹೊಸದಾಗಿ ಮಾಡೋದ್ರಿಂದ ನಾನು ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ ಇದನ್ನು. ಫ್ರೆಂಡ್ಸ್, ಈಗ ಲಾಸ್ಟ್ ಉಪ್ಪು ಹಾಕ್ತಾ ಇದ್ದೀನಿ. ಎಲ್ಲದಕ್ಕಿನ್ನೂ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಹಾಗಾಗಿ ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕಿ ಅದ್ರ ಮೇಲೆ ಅರಿಶಿನ ಪುಡಿ ಆ್ಯಡ್ ಮಾಡಿದ್ದೀನಿ. ಅರಿಶಿನ ಪುಡಿ ಚಿಕನ್ ಬೇಯಿಸ್ಕೊಂಡೆ ಅಂದನಲ್ಲ, ಆವಾಗಲೇ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯಿಸಿರ್ತೀವಿ. ಹಂಗಾಗಿ ಫುಲ್ಲು ನೀರು ಬಿಟ್ಕೊಂಡಿದೆ. ಈಗ ಸ್ಮೆಲ್ ಮಾತ್ರ ಅಲ್ಟಿಮೇಟ್ ಬರ್ತಾ ಇದೆ. ಈಗಲೇ ಇಳಿಸ್ಕೊಂಡು ತಿನ್ನೋಣ ಅನ್ನೋ ರೇಂಜಿಗಿದೆ. ಆದರೆ ಬೆಂದಿಲ್ಲ ಅಷ್ಟೇ, ಇನ್ನೂ ಸ್ವಲ್ಪ ಬೇಯಬೇಕು. ನೋಡಿ, ಗಾಡಿಯಲ್ಲಿ ಅಡುಗೆ ಮಾಡಿ ಊಟ ಮಾಡುವಂಥ ಟೇಸ್ಟು ಅದ್ರ ಮುಂದೆ ಯಾವುದೂ ಅಲ್ಲ ಅಂದ್ಕೊತೀನಿ. ಯಾಕಂದರೆ ನಾವು ಮನೇಲಿ ಏನೇ ಟೇಸ್ಟಾಗಿ ಮಾಡಿದ್ರು ತಿನ್ನೋಕ್ಕಾಗಲ್ಲ. ಅದೇ ಗಾಡಿಯಲ್ಲಾದರೆ ನಾವು ಊಟ ಮಾಡೋ ರೀತಿಯೇ ಬೇರೆ ಇರುತ್ತೆ. ಎಲ್ಲ ಡ್ರೈವರ್ಗಳಿಗೂ ಇದು ಅರ್ಥ ಆಗಿರುತ್ತೆ. ಅಡುಗೆ ಮಾಡ್ಕೊಂಡು ಊಟ ಮಾಡುವಂಥ ಡ್ರೈವರ್ಗಳಿಗೆಲ್ಲ ಅರ್ಥ ಆಗಿರುತ್ತೆ. ಫ್ರೆಂಡ್ಸ್, ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನಮಗೆ ಸ್ವಲ್ಪ ಗ್ರೇವಿ ಬೇಕಲ್ಲ, ನಾನು ಸ್ವಲ್ಪ ಬೇಯೋದಿದೆಯಲ್ಲ, ಹಾಗಾಗಿ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಫುಲ್ ಇದು ಬೇಯಬೇಕು ಅಷ್ಟೇ. ಆ್ಯಕ್ಚುಲಿ ಕುಕ್ಕರಲ್ಲಿ ಮಾಡಬೇಕು, ಬೇಗ ಆಗ್ತದೆ ಅಂತಾರೆ. ನನಗನ್ಸೋದ ಮಟ್ಟಿಗೆ ಕುಕ್ಕರ್ಗಿಂತಲೂ ಪಾತ್ರೆನೇ ಒಳ್ಳೆಯದು. ಪಾತ್ರೆಯಲ್ಲಿ ಚೆನ್ನಾಗಾಗ್ತದೆ. ನನಗೆ ಅನುಭವ ಆಗಿರೋ ಪ್ರಕಾರ ಪಾತ್ರೆಯಲ್ಲೆಲ್ಲ ಚೆನ್ನಾಗಾಗ್ತದೆ. ನೋಡಿ, ಈಗ ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಾಯಿದೆ. ನಾವು ಯಾವುದೇ ಥರದ ಇದರಲ್ಲಿ ಚಿಕನ್ ಮಸಾಲ ಆಗಲಿ ಮತ್ತು ಬೇರೆ ಏನೂ ಹಾಕಿಲ್ಲ. ಬೆಳ್ಳುಳ್ಳಿ ಪೇಸ್ಟ್ ಏನಕ್ಕೆ ಹಾಕಿದ್ವಿ ಅಂದರೆ ನಮ್ಮ ಹತ್ರ ಬೆಳ್ಳುಳ್ಳಿ ಇಲ್ಲ. ಅಂದರೆ ಬೆಳ್ಳುಳ್ಳಿ ಸುಲಿದು ಅದನ್ನು ಮಿಕ್ಸಿಗೆ ಹಾಕಿ ಮಾಡಬೇಕು ಅಂದರೆ ನಮಗೀಗ ಇದರಲ್ಲೇನೂ ವ್ಯವಸ್ಥೆ ಇಲ್ಲಲ್ಲ. ಹಂಗಾಗ್ಬಿಟ್ಟು ನಾವು ಬೆಳ್ಳುಳ್ಳಿ ಪೇಸ್ಟ್ ಒಂದು ಆ್ಯಡ್ ಮಾಡಿದ್ದೀನಿ. ಅದಾದ್ರ ಮೇಲೆ ಮನೆ ಚಿಲ್ಲಿ, ಮನೆ ಖಾರದ ಪುಡಿ, ನಮ್ಮ ಅಮ್ಮ ಮಾಡಿರೋದೇ ಎಲ್ಲ ಪೂರ್ತಿ. ಹಂಗಾಗಿ ಎಲ್ಲ ಮನೆಯದೇ ಯೂಸ್ ಮಾಡ್ತೀವಿ. ಕೊತ್ತಂಬರಿ ಪೌಡ್ರಿಂದ ಹಿಡ್ಬಿಟ್ಟು ಎಲ್ಲ ಮನೆಯದೇ. ಅಲ್ಪ ಸ್ವಲ್ಪ ಈ ಬೆಳ್ಳುಳ್ಳಿ ಪೇಸ್ಟು ಈ ಥರದ್ದು ಮಾತ್ರ ನಾವು ಅಂಗಡಿಯಲ್ಲಿ ತೊಗೊಳ್ತೀವಿ, ಅಷ್ಟೇ ಬಿಟ್ಟರೆ ಬೇರೆ ಏನೂ ತಗೊಳ್ಳಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಸ್ಟಾರ್ಟು ತಪ್ಪೂರು ಘಾಟಿ. ಕತ್ಲೆ ಆಗ್ಬಿಡ್ತು ನಾವು ಬರೋದ್ರೊಳಗೆ. ಇಲ್ಲಿ ಯಾಡ್ ಬ್ಲಾಕ್ ಹಾಕ್ಸ್ಕೊಬೇಕು. ಅದಕ್ಕೋಸ್ಕರ ಮತ್ತೆ ಈಗ ಲೆಫ್ಟಿಗೆ ಎಳೆಯೋ ಹೊತ್ತು ಬಂತು. ಒಂದು ನಿಮಿಷ ಮುಂದೆ ಲೆಫ್ಟಿಗೆ ಹೇಳ್ಕೊಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ.
ನೈಟು 12 ಗಂಟೆ ಆಗಿತ್ತು. ನಾವು KGF ಬಂದು ತಲುಪಿದ್ವಿ. ನೈಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಫುಲ್ಲು ಸುಸ್ತಾಗ್ಬಿಟ್ಟಿತ್ತು, ನಿದ್ರೆ ಬಂದುಬಿಟ್ಟಿತ್ತು. ಬಂದು ಸೈಡಿಗೆ ಹಾಕ್ಕೊಂಡು ಮಲ್ಕೊಂಡ್ವಿ. ಈಗ ಗೋಡನ್ ಹತ್ರ ಅನ್ಲೋಡ್ ಆಗ್ತಾಯಿದೆ ಸಿಮೆಂಟು. ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡ್ಬೋದು ಅನ್ಲೋಡ್ ಆಗಿದೆ. ಆಲ್ಮೋಸ್ಟ್ ಅಲ್ಲಿನ್ನು 100 ಬ್ಯಾಗ್ ಇದೆ ಅಷ್ಟೇ. ಈಗ ಅನ್ಲೋಡ್ ಮಾಡ್ಕೊಂಡು ಮುಂದೆ ಈಗ ಇಲ್ಲೊಂದು ಟ್ರಾನ್ಸ್ಪೋರ್ಟ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಲೋಡ್ ಮಾಡಿಸ್ಕೊಂಡು ಮುಂದೆ ಯಾವ ಕಡೆ ಲೋಡ್ ಆಗುತ್ತೋ ನೋಡ್ಕೊಂಡು ಹೋಗೋಣ ಫ್ರೆಂಡ್ಸ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋನ ಆದಷ್ಟು ಬೇಗ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ಲೈಕ್ ಮಾಡಿ, ಬರೋ ಎಲ್ಲ ಹಾಕೋವಂಥ ವಿಡಿಯೋಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.